ಆಕಾಶವಾಣಿ ಮಡಿಕೇರಿ. ಫೀಲ್ಡ್ ಮಾರ್ಷಲ್ ಕೊಡಂದೆರ ಎಂ ಕಾರ್ಯಪ್ಪ ಅವರ ಜನ್ಮದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಕೇಳುಗರೆ, ರಾಷ್ಟ್ರದ ಪ್ರಥಮ ಮಹಾದಂಡನಾಯಕ, ಸೇನೆಯಲ್ಲಿ ದೇಶ ರಕ್ಷಣೆಗಾಗಿ ವಿಶೇಷ ಕೊಡುಗೆ ನೀಡಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ನಮ್ಮ ನೆಚ್ಚಿನ ಕಾರ್ಯಪ್ಪಜ್ಜ ಅವರ ಹುಟ್ಟುಹಬ್ಬ ನಾಳೆ. ಈ ಸಂದರ್ಭದಲ್ಲಿ ಕಾರ್ಯಪ್ಪಜ್ಜಂಡ ಗ್ಯಾನತ್ ಕೇಳಿ ವಿಶೇಷ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಪ್ಪಜ್ಜನವರ ನುಡಿಗಳು. ನಮ್ಮ ವಿದ್ಯಾರ್ಥಿಗಳಲ್ಲಿ ಏನು ತಪ್ಪಿಲ್ಲ, ಅವರೆಲ್ಲ ಒಳ್ಳೆಯವರು. ನಾನು ಓದಿದ್ರೆ ಯುವಕರಿಗೆ ನನ್ನ ಭಾಷಣ, ನನಗೆ ಅವರ ಮೇಲೆ ಭಾಳ ವಿಶ್ವಾಸವಿದೆ, ಪ್ರೀತಿ ಇದೆ. ಅವರು ಇಂದಿನ ಯುವಕರು, ಮುಂದಿನ ನೇತರು. ಇವತ್ತು ಅವರು ವಿದ್ಯಾರ್ಥಿ ಇರ್ಬೋದು, ನಾಳೆ ಡೈರೆಕ್ಟರ್ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಕಮಾಂಡ್ ಚೀಫ್ ಆಗ್ಬೋದು. ಆದ್ರಿಂದ ಇದು ಬಹಳ ಅವಶ್ಯವಿದೆ. ಮಕ್ಕಳಿಗೆ, ಯುವಕರಿಗೆ ಸಣ್ಣ ಪ್ರಾಯದಿಂದಲೇ ಅವರು ಬುದ್ಧಿ ಸರಿ ಮಾಡಬೇಕು. ಮಾಡೋರು ಯಾರು? ಉಪಾಧ್ಯಾಯರು, ತಾಯಿಗಳು. ನಾನು ನನ್ನ ಜೀವನದ ಸಮಯದಲ್ಲಿ ಏನು ಕೆಲಸ ಮಾಡಿದ್ದೀನಿ, ಅದು ಯಾರು ಫಲಿತಾಂಶ ಅಂದರೆ, ನನ್ನ ಸಣ್ಣ ವಯಸ್ಸಿನಲ್ಲಿ, ನನಗೆ 84 ವಯಸ್ಸಾಯಿತು. ನಾನು 7 ವಯಸ್ಸಿರುವಾಗ, 5-6 ವರ್ಷಿರುವಾಗ ತಾಯಿ ಹೇಳ್ತಿದ್ರು, ಮಗು 77 ವರ್ಷದ ಹಿಂದೆ ನಿನಗೆ ಸಂತೋಷ ಬೇಕಾದ್ರೆ ನೀವು ಬೇರೆ ಸಂತೋಷ ಮಾಡಬೇಕು ಮಗು. ಅಮ್ಮ ನಾ ಹೇಗೆ ಮಾಡಲಿ? ಆಗ ನೀವು ಮಾಡ್ಬೋದು, ಹೇಗೆ ಮಾಡಿ? ಆಗ ವಾರಕ್ಕೆ ಒಂದು 2 ಆಣಿ ಪಾಕೆಟ್ ಮನೆ, ಅದರಲ್ಲಿ ಸಕ್ಕರೆ ಬಿಡ್ತೀನಿ. ನೀನು ಬಿಟ್ಟ ತಿನ್ನುವಾಗ ಇನ್ನೊಬ್ಬ ನೀರು ಬರ್ತದೆ, ಅವನಿಗೆಲ್ಲ ಅವನಿಗೆ ಅರ್ಧ ಕೊಡು, ನೀನು ಮಾಡಬೇಕು. ಅದು ನೀನು ಸಂತೋಷ ಬೇಕಾದ್ರೆ ಬೇರೆ ಸಂತೋಷ ಮಾಡಬೇಕು. ಇಂಗ್ಲೀಷ್ನಲ್ಲಿ ಟ್ರೈ ಟು ಫೈಂಡ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್ ಅಂಡ್ ಗಿವ್ ಹ್ಯಾಪಿನೆಸ್ ಟು ಅದರ್ಸ್. ಈಗ ಅಂಥ ಪವಿತ್ರ ಮಾತುಗಳು ಕೇಳಿ ಬಹಳ ಇದೆ. ಅದನ್ನು ಪೂರ್ವಜನ್ಮದಿಂದ ನಡೆಸಿದ್ದೀನಿ. ತಂದೆ ಹೇಳ್ತಿದ್ರು, ಮಗ ನೀನು ಭಿಕ್ಷೆ ಮಾಡಬೇಡ, ಸ್ಕಾಲರ್ಶಿಪ್ ಹಣ ಇಲ್ಲ, ಸ್ಕೂಲ್ ಹಣ ಇಲ್ಲ ಅಂತ. ನೀನೇ ಕಷ್ಟಪಟ್ಟು ಹೋಗಿ ಯಾವ ಕೆಲಸಕ್ಕೆ ನಮ್ಮೊಬ್ರು ನೀನೇ ಸಂಪಾದಿಸಿ, ನಿನ್ನ ಸಂಪಾದನೆಯಿಂದ ನೀನು ಜೀವನ ಮಾಡಬೇಕು, ಬೇಡ ಬೇಡ. ಆ ಮಾತುಗಳು ನನಗೆ ಸಹಜವಾಗಿದೆ. ಅದೇ ಪ್ರಯತ್ನ ನನ್ನ ದಂಡ ಸಹ ನಮ್ಮ ಡಿಸಿಪ್ಲಿನ್ ಎಲ್ಲ ಬರೆದಿನಲ್ಲಿ ನೀವು ನೋಡಿದ್ದೀರಿ. ಅದೇ ನಡೆಸ್ತೀನಿ. ನನಗೇನು ಬೇಡ, ನನಗೆ ದಂಡ ಬಿಟ್ಟಿಗೂ 30 ವರ್ಷ ಆಯಿತು. 30 ವರ್ಷದಲ್ಲಿ 3-4 ವರ್ಷ ಆಶ್ಚರ್ಯ ಹೋಗ್ಬಿಟ್ಟಿದೆ. ಅಲ್ಲಿ ಅಂಬಾಸಿಡರ್ ಆಗಿ, ಹೈಕಮಿಷನರ್ ಆಗಿ ನ್ಯೂಸಿಲೆಂಡ್ರಿ. ಅಲ್ಲಿ ಬಂದಮೇಲೆ ನನಗೆ ಏನು ಕೆಲಸ ಇಲ್ಲ. ನನಗೆ 3 ಜನ, ನಾನು ರಿಟೈರ್ ಮನುಷ್ಯ ಒಬ್ಬರು ಹೇಳಿದ್ರು, ಕಾಲ್ಸ ಬಂದು, ನೀವು ಇನ್ನೂ ಯುವಕರು, ಈಗ ಯಾಕೆ ರಿಟೈರ್ ಆಗ್ತಿಲ್ಲ? ನಾನು ಏನು ಮಾಡಬೇಕು, ನೀವು ಕೇಳಿ ಎಕ್ಸ್ಟೆನ್ಷನ್ ಬೇಕು ಅಂತ. ನಾನು ಕೇಳಿ ಎಕ್ಸ್ಟೆನ್ಷನ್ಗೆ, ನಾನು ಕೊಡಗ, ನಾನು ಸೈನಿಕ, ನಾನು ಮಾಧವನ ಮಗ, ನಾನು ಯಾರು ಬೇಕು ಅವ್ರು ಬೇಕಾದ್ರೆ ನಾನು ಕೇಳಿ ಮಾಡ್ತೀವಿ ಅಂತ. ಅದು ನನಗೇನು ಬೇಡ. ನನಗೆ 3 ಜನ ನನ್ನ ಮದುವೆ ಆಗಿದೆ. 3 ಮಗಳಿರಿ. ನಿಮ್ಮ ಹೆಂಗಸಲ್ಲ ಬಹಳ ಪವಿತ್ರವರು. ದೇಶ ಮಾಜಿ ಸಿಪಾಯಿ, ಇಂಗ್ಲಿಷ್ ಎಕ್ಸ್ ಮ್ಯಾನ್, ಯೂತ್, ಯುವಕರು, ಪೀಪಲ್, ಮಾಮೂಲಿ ಜನರು, ಇವ್ರು 3 ಸೇವೆ ಮಾಡಬೇಕು ಅಂತ. ಅದರಿಂದ ನಾನು ಮಾಡ್ತೀನಿ. ಈಗ ನನಗೇನು ಬೇಡ. ನಾನು ಪಾಲಿಟಿಷನ್ ಇಲ್ಲ. ನಾನು ಈಗ VIP ಅಲ್ಲ, VOP, ವೆರಿ ಆರ್ಡಿನರಿ ಪರ್ಸನ್. ಆದ್ರಿಂದ ನಾನು ಖುಷಿ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ನನಗೇನು ಬೇಡ, ದೊಡ್ಡ ಪದವಿ ಬೇಡ, ಪಾರ್ಲಿಮೆಂಟ್ ಬೇಡ, ಏನು ಬೇಡ. ನನಗೆ ಅವಕಾಶ ಬೇಕು ದೇಶ ಸೇವೆಗೆ, ಯುವ ಸೇವೆಗೆ. ನಿಮ್ಮ ಮೇಲೆ ಭಾಳ ವಿಶ್ವಾಸವಿದೆ, ಭಾಳ ಭಾವನೆ ಇದೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ಕಲ್ತ್ಕೊಬಿಟ್ಟು ನೀವು ದೊಡ್ಡಾದ ಮೇಲೆ ಮಾಡ್ತೀರಿ. ಕೆಳಗರೆ ಕೇಳಿದ್ರಲ್ಲ, ತಮ್ಮ 85ನೇ ವರ್ಷ ಪ್ರಾಯದಲ್ಲಿ ಬೆಂಗಳೂರು ಆಕಾಶವಾಣಿಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಯುವ ಜನಾಂಗದೊಂದಿಗೆ ಪಾಲ್ಗೊಂಡಿದ್ದ ಸಂವಾದ ಕಾರ್ಯಕ್ರಮದ ಭಾಗವಿದು. ನಿನ್ನೆ ಕೊಡಗಿಗೆ ಭೇಟಿ ನೀಡಿದ್ದ ಲೆಫ್ಟಿನೆಂಟ್ ಜನರಲ್ ಪಟ್ಟಚೆರವಂಡ ಸಿ ತಿಮ್ಮಯ್ಯ ಅವರು ಆಕಾಶವಾಣಿಯ ಮೂಲಕ ನಾಡಿನ ಜನತೆಗೆ ನೀಡಿದ ಸಂದೇಶ. ಈಗ ಮೊದಲಿಗೆ ಅವರ ಪರಿಚಯ ಮೇಜರ್ ಬಿದ್ದಂಡ ನಂದನಂಜಪ್ಪ ಅವರಿಂದ. ಲೆಫ್ಟಿನೆಂಟ್ ಜನರಲ್ PC ತಿಮ್ಮಯ್ಯ ಈಗ ಪಟ್ಟಚೆರವಂಡ ಒಕ್ಕಕ್ಕೆ ಕೂಡ್ನವು ಪರಮ ವಿಶಿಷ್ಟ ಸೇವಾ ಮೆಡಲ್ ಹಿಂಗ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆರ್ಮಿ ಟ್ರೈನಿಂಗ್ ಕಮಾಂಡ್. ಹಿಂಗ 4 ಏಪ್ರಿಲ್ 1966 ಕೊಡಗಿಲೇ ಜನ್ಮ ಆಗ್ತದೆ. ಹಿಂಗ ಸೈನಿಕ್ ಶಾಲೆ ಭುವನೇಶ್ವರದಲ್ಲಿ ಓದಿದ್ದು. ಅಲ್ಲಿಂದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕವಾಸದ ಪುಣೆಯಲ್ಲಿ ಟ್ರೈನಿಂಗ್ ಆಯಿತು. ಹಿಂಗ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಟ್ರೈನಿಂಗ್ ಆನದು.
ಸಮ್ಮಾನ ಪಡೆದಿದ್ದ ಅಕಾಡೆಮಿಯಿಂದ. ಹಂಗ ನಾನು ಪಿಂಜ 14 ಮಾವು ಇತ್ತ ಅದರ 5th ಬೆಟಾಲಿಯನ್ ಮೆಕನೈಸ್ಡ್ ಇನ್ಫಂಟ್ರಿ ರೆಜಿಮೆಂಟ್ ಅಂತ ಹಾಕುವ ಅದ್ರ 13 ಜೂನ್ 1991 ಕಮಿಷನ್ ಪಡೆದಂತೆ. ಹಂಗ ಅಂಗಡ ಸೇವೆಲೆ ಬಂದೇ ಹುದ್ದೆನ ಪಡೆದಿರ್ತಿಂತೆ. ಹಂಗ ಇಕ್ಕ 6ನೇ ಜನ ಕಮಾಂಡರ್ ಇನ್ ಚೀಫ್ CMC ಪೋಸ್ಟ್ ನ ಹೋಲ್ಡ್ ಮಾಡುತ್ತೆ. ಹಂಗ ಜನರಲ್ ಆಫೀಸರ್ ಕಮಾಂಡರ್ ಇನ್ ಚೀಫ್ ಆರ್ಟ್ ಆರ್ಮಿ ಟ್ರೈನಿಂಗ್ ಕಮಾಂಡ್ ಶಿಮ್ಲಾತ್ಲು ಉಂಡು. ಈಗ ಕೊಂಚ ಮಿಂಜ ಈ CMC ಪೊಸಿಷನ್ ನ ಪಡೆದಂಗ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯ, ಅದಾನದು ಲೆಫ್ಟಿನೆಂಟ್ ಜನರಲ್ CN ಸೋಮಣ್ಣ, ಲೆಫ್ಟಿನೆಂಟ್ ಜನರಲ್ PC ನಂದ್, ಹಿಂಗ ಏರ್ ಮಾರ್ಷಲ್ KC ಕಾರ್ಯಪ್ಪ. ಈಗ 6ನೇ ನಂಬರ್ ಈಗ ಒಂದು CMC ಪೊಸಿಷನ್ ನ ಪಡೆದಿದ್ದು. ಇದು ಕೊಡಗಿನ ಜನಕ್ಕೆಲ್ಲ ಭಾರಿ ಹೆಮ್ಮೆಯ ವಿಷಯ. ಹಂಗೆ ಎಲ್ಲರಿಗೂ ಹಂಗೆ ಒಂದು ಸಂದೇಶದ ತಪ್ಪ ಹಿಂಗ ಕರ್ಟು. Okay, thank you very much. Firstly, ನಾನು of course ಪಡಿಸಂಡ ಜನಪದನಾಯ నాకు 38 years ಆಯ್ತು ಆರ್ಮಿಲಿ ಕುಡಿತು. It's been a journey which has been magnificent because I belong to a very small village in Chennai, and the only way that I've been able to come up to this level is because of extreme hard work and the passion for doing something for my country. So my only advice to the people of Kodagu is that we as a small community need to get recognized, and this recognition can only come through hard work. Of course, it's important that you need to have good education for yourself. Kodagu Mangada schools, colleges, very kami undu. Actually, one has to strive to be able to work hard, and there is no limit to working hard. So if you can look for people who can motivate you to be able to reach levels that you wish to, it is always very good. And I personally believe that my father has been able to give me the best education that he could, despite being from a very small village. But I got educated well, and that is the reason that I've been able to do well for myself. And this complete journey has been possible not just because of myself and my family members, but because of our ancestors. We must imagine that in Kodagu, we belong to a community which has got a lot of history, and we belong to a community which believes in a lot of sacrifice. We belong to a community which has history which we must take forward, and this will be only feasible in case we strive to be able to uphold the teachings of our forefathers. And my wishes to all the youngsters who are listening is that the only mantra for doing well in life is hard work. And I always believe it's good to work hard, play hard, and enjoy hard. If you keep all these three things in mind, I'm sure there is no limit to your achievements that you want to achieve. Field Marshal Karyappa has been the idol for each and every one of us. None of us who are in uniform can ever say for one second that he has not inspired us. The way the Field Marshal Karyappa has inspired me to join the armed forces is something that I have taken forward, and it is his teachings that has stood us today to where we are. The discipline that he has had in his life is something for all of us to emulate, and I wish that we as followers also emulate his lifestyle and try and achieve whatever we can within our small sphere of life. Thank you so much. ಕೇಳುಗರೆ, ಇದುವರೆಗೆ ಲೆಫ್ಟಿನೆಂಟ್ ಜನರಲ್ ಪಟ್ಟಚೆರವಂಡ ಸಿ ತಿಮ್ಮಯ್ಯ ಅವರ ಮಾತುಗಳನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರನ್ನು ಕುರಿತು ಹಾಗೆ ಅವರೊಂದಿಗಿನ ತಮ್ಮ ಅನುಭವಗಳನ್ನು ಕುರಿತು ಮಾತನಾಡುತ್ತಾರೆ ಮೇಜರ್ ಬಿದ್ದಂಡ ನಂದನಂಜಪ್ಪ ಅವರು. ನಮ್ಮ ಜಿಲ್ಲೆಯ ನೆಚ್ಚಿನ ಫೀಲ್ಡ್ ಮಾರ್ಷಲ್ ಕೊಡಂದೇರ ಕಾರ್ಯಪ್ಪನವರು 28 ಜನವರಿ 1899ರಲ್ಲಿ ಹುಟ್ಟಿ ಅವರ ಜೀವನ 1993ರವರೆಗೆ ನಮ್ಮೊಡನೆ ಅವರು ಕಳೆದಿದ್ದಾರೆ. ಅವರು ಬಹಳ ಶಿಸ್ತಿನ ವ್ಯಕ್ತಿಯಾಗಿದ್ದರು.
ಜಿಲ್ಲೆಯವರೆಲ್ಲರೂ ಅವರನ್ನು ಅವರ ಶಿಸ್ತಿಗಾಗಿಯೂ ಅವರ ಅಚ್ಚುಕಟ್ಟಾದ ನಡತೆಗಾಗಿಯೂ ಅವರನ್ನು ಮೇಲಕ್ಕೆ ನೋಡ್ತಿದ್ರು. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ಒಳ್ಳೆಯ ಆಟಗಾರರಾಗಿದ್ದರು. ಹಾಕಿ, ಓಡುವುದರಲ್ಲಿ, ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಿದ್ರು. ಆದ್ದರಿಂದ ಅವರು ಯಾವಾಗ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ನಮ್ಮ ಮಡಿಕೇರಿಯ ಹೈಸ್ಕೂಲಿನಲ್ಲಿ ಮುಗಿಸಿ ತದನಂತರ ಮದ್ರಾಸಿನಲ್ಲಿ ತಮ್ಮ PUCಯನ್ನು ಮಾಡಲಿಕ್ಕೆ ಹೋಗಿದ್ರು, ಆಗ ಅವರು ಅಲ್ಲಿ ಸೆಲೆಕ್ಷನ್ ಆಗಿ ಇಂಡಿಯನ್ ಮಿಲಿಟರಿಯಲ್ಲಿ ಒಬ್ಬ ಆರ್ಮಿ ಆಫೀಸರ್ ಆಗಲಿಕ್ಕೆ ಸೆಲೆಕ್ಟ್ ಆಗಿ ಹೋದರು. ಹೀಗೆ ಅವರು ಆಯ್ಕೆಯಾಗಿ ಹೋಗಬೇಕಾದ್ರೆ ಇಡೀ ಭಾರತ ದೇಶದ ಮೊದಲನೇ 4 ಅಥವಾ 5 ವ್ಯಕ್ತಿಗಳಲ್ಲಿ, ಭಾರತೀಯರಲ್ಲಿ ಅವರು ಒಬ್ಬರಾಗಿದ್ದರು. ಅವರು ಮೊದಲನೇ ಇಂಡಿಯನ್ ಆರ್ಮಿ ಆಫೀಸರ್ಸ್ ಕೋರ್ಸಲ್ಲಿ ಅವರು ಸೆಲೆಕ್ಟ್ ಆಗಿದ್ರು. ಈ ರೀತಿ ಅವರಿಗೆ ಬಹಳಷ್ಟು ಮೊದಲನೆಯ ವಿಷಯಗಳು ಅವರ ಜೀವನದಲ್ಲಿವೆ. ಹೇಗೆಂದರೆ ಅವರು ಮಿಲಿಟರಿ ಆಫೀಸರ್ ಆಗಿರಬೇಕಾದ್ರೆ ಸ್ಟಾಫ್ ಕಾಲೇಜ್ ಮಾಡ್ತಿದ್ರು. ಒಬ್ಬ ಮೇಜರ್ ಆದಮೇಲೆ ಒಂದು ಪರೀಕ್ಷೆಗೆ ಕೂತು ಸೆಲೆಕ್ಷನ್ ಆದ ನಂತರ ಅವರು ಸ್ಟಾಫ್ ಕಾಲೇಜ್ಗೆ ಹೋಗಿ ಸ್ಟಾಫ್ ಕಾಲೇಜಿನ ನಂತರ ಅವರು ಮೇಲಿನ ದರ್ಜೆಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಗಲೂ ಕೂಡ ಅವರು ಸ್ಟಾಫ್ ಕಾಲೇಜ್ ಕ್ವೆಟ್ಟಾದಲ್ಲಿ ತಮ್ಮ ಸ್ಟಾಫ್ ಕಾಲೇಜನ್ನು ಮಾಡಿದರು. ಅವರು ಮೊದಲನೇ ಇಂಡಿಯನ್ ಆಫೀಸರ್ ಸ್ಟಾಫ್ ಕಾಲೇಜ್ ಕ್ವೆಟ್ಟಾದಲ್ಲಿ ಸ್ಟಾಫ್ ಕಾಲೇಜ್ ಮಾಡಲಿಕ್ಕೆ. ಅವರು ಒಂದು ಬೆಟಾಲಿಯನ್ ಅನ್ನು ಕಮಾಂಡ್ ಮಾಡಬೇಕಾದ್ರೆ ಅವತ್ತಿನವರೆಗೆ ಒಂದು ಇಂಡಿಯನ್ ಬೆಟಾಲಿಯನ್ ಅನ್ನು ಒಬ್ಬ ಭಾರತೀಯ ಕಮಾಂಡ್ ಮಾಡಿರಲಿಲ್ಲ. ಅದರ ಹುದ್ದೆಯನ್ನು ಒಬ್ಬ ಭಾರತೀಯನಿಗೆ ಕೊಟ್ಟಿರಲಿಲ್ಲ. ಇವರು ಮೊದಲನೇ ಆಫೀಸರ್ ಒಂದು ಇಂಡಿಯನ್ ಬೆಟಾಲಿಯನ್ ಅನ್ನು ಕಮಾಂಡ್ ಮಾಡಿದವರು. ಇದರ ನಂತರ ಇವರು ಇಂಪೀರಿಯಲ್ ಡಿಫೆನ್ಸ್ ಕಾಲೇಜ್ ಡಿಗ್ರಿಗೆ ಹೋಗಬೇಕಾಯಿತು. ಆಗ ಅವರನ್ನು ಕೆಂಬರ್ಲೆ, ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡಿನಲ್ಲಿರುವ ಕ್ಯಾಂಬರ್ಲೆ ಅನ್ನೋ ಸ್ಥಳಕ್ಕೆ ಕಳಿಸಿ ಅವರು ಆ ಪೋಸ್ಟನ್ನು ಮಾಡಿದರು. ಅದು ಕೂಡ ಮೊದಲನೇ ಇಂಡಿಯನ್ ಆಫೀಸರ್ ಕ್ಯಾಂಬರ್ಲೆಗೆ ಹೋಗಿ ಇಂಡಿಯನ್ ಇಂಪೀರಿಯಲ್ ಡಿಫೆನ್ಸ್ ಕಾಲೇಜ್ ಮಾಡಿದವರು. ಅದಾದ ನಂತರ ಅವರು ಹಲವಾರು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ತಮ್ಮ ಸ್ಟಾಫ್ ಡ್ಯೂಟೀಸನ್ನು ಮಾಡಿದ್ದಾರೆ. ಆ ದಿನಗಳಲ್ಲಿ ಭಾರತೀಯರಿಗೆ ಅಂಥ ಹುದ್ದೆಗಳನ್ನು ಕೊಡ್ತಿರಲಿಲ್ಲ. ಇವರು ಆ ಎಲ್ಲ ಹುದ್ದೆಗಳಿಗೂ ತಲುಪಿದರು. ಇವರ ಬಗ್ಗೆ ಬಹಳಷ್ಟು ನಮಗೆ ಯಾಕೆ ಗೊತ್ತಿದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ನಾನು ಅವರ ಬೆಟಾಲಿಯನ್ನಲ್ಲಿ ಕಮಿಷನ್ ಆದ ಒಬ್ಬ ಆಫೀಸರ್. ಅವರು ಫಸ್ಟ್ 7 ರಾಜ್ಪೂತ್ಸ್ ಅವರ ಪೇರೆಂಟ್ ರೆಜಿಮೆಂಟ್ ಆಗಿತ್ತು. ಫಸ್ಟ್ ರಾಜ್ಪೂತ್ ನನ್ನ ಪೇರೆಂಟ್ ರೆಜಿಮೆಂಟ್ ಆಗಿದೆ. ಅದು ಅವರ ಇಚ್ಛೆಯ ಪ್ರಕಾರ ಯಾವಾಗ ಅವರೊಮ್ಮೆ ಇಂಗ್ಲೆಂಡಿಗೆ ಹೋಗಿ ವಾಪಸ್ ಬಂದರೋ ಆಗ ಅವರಿಗೆ ಬಹಳ ಒಂದು ಇಂಪ್ರೆಸ್ ಆದ ವಿಷಯ ಅಂತ ಹೇಳಿದ್ರೆ, ಇಂಗ್ಲೆಂಡ್ನಲ್ಲಿ ಇದ್ದ ಬ್ರಿಟಿಷ್ ಕ್ವೀನ್ಸ್ ಗಾರ್ಡ್ಸ್ ಅದನ್ನು ನೋಡಿದ ನಂತರ ಅವರಿಗೆ ಬಹಳ ಇಚ್ಛೆ ಇತ್ತು ಇಂಡಿಯನ್ ಆರ್ಮಿಯಲ್ಲಿ ಒಂದು ಬ್ರಿಗೇಡ್ ಆಫ್ ಗಾರ್ಡ್ಸ್ ಅಂತ ಹೇಳುವಂಥ ಒಂದು ರೆಜಿಮೆಂಟನ್ನು ತಾವು ಸ್ಥಾಪನೆ ಮಾಡಬೇಕು ಅಂತ, ಅಂಥ ಒಂದು ಸ್ಮಾರ್ಟ್ ಆದ ಒಂದು ಯೂನಿಟನ್ನು ತಾವು ತಯಾರು ಮಾಡಬೇಕು ಅಂತ. ಅವರು ಯಾವಾಗ ಇಂಡಿಯನ್ ಆರ್ಮಿಯ ಮೊದಲನೆಯ ಚೀಫ್ ಆದರೋ ಆಗ ಅವರು ಈ ಒಂದು ತಮ್ಮ ಸ್ವಪ್ನವನ್ನು ಪೂರೈಕೆ ಮಾಡಿದರು. ಇಂಡಿಯನ್ ಆರ್ಮಿಯ 4 ಅತಿ ಐಶ್ವರ್ಯವಂತ ಬೆಟಾಲಿಯನ್ಗಳನ್ನು, 4 ಅತಿ ಹೆಸರಾಂತ ಪಲ್ಟನ್ಗಳನ್ನು ಅವರು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಒಂದು ಫಸ್ಟ್ ರಾಜ್ಪೂತ್ಸ್ ತಮ್ಮದೇ ಪೇರೆಂಟ್ ರೆಜಿಮೆಂಟ್, ಇನ್ನೊಂದು ಸೆಕೆಂಡ್ ಪಂಜಾಬ್, ಮತ್ತೊಂದು ಗ್ರೆನೇಡಿಯರ್ಸ್ ಹಾಗೂ ಒಂದು ರಾಜ್ ರೈಫಲ್ಸ್. ಈ 4 ರೆಜಿಮೆಂಟ್ಗಳಿಂದ 4 ಅತಿ ಐಶ್ವರ್ಯವಂತ ಹಾಗೂ ಅತಿ ಹೆಸರಾಂತ ಬೆಟಾಲಿಯನ್ಗಳನ್ನು ತೆಗೆದು ಅವರು ಬ್ರಿಗೇಡ್ ಆಫ್ ಗಾರ್ಡ್ಸ್ ಅಂತ ಹೇಳುವಂಥ ಒಂದು ಬ್ರಿಗೇಡನ್ನು ಮಾಡಿದರು. ಈ ಬೆಟಾಲಿಯನ್ನಲ್ಲಿ ಅವರು ಒಂದು ಮೇಜರ್ನ ಹುದ್ದೆಯವರೆಗೆ ತಮ್ಮ ಕೆಲಸವನ್ನು ಮಾಡಿದರು. ಆದ್ದರಿಂದ ನಾನು ಆ ಬೆಟಾಲಿಯನ್ನಲ್ಲಿ ನನ್ನ ಜನ್ಮವನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲರೂ ನನ್ನನ್ನು ಮೊದಲ ಪ್ರಶ್ನೆ ಕೇಳ್ತಿದ್ದಿದ್ದೆ, ಡು ಯು ನೋ ಜನರಲ್ ಕಾರ್ಯಪ್ಪ? ಅವತ್ತು ಅವರು ಫೀಲ್ಡ್ ಮಾರ್ಷಲ್ ಆಗಿರಲಿಲ್ಲ. ಡು ಯು ನೋ ಜನರಲ್ ಕಾರ್ಯಪ್ಪ? ಜನರಲ್ ಕಾರ್ಯಪ್ಪ ಅಂತಲೂ ಕರಿತಿರ್ಲಿಲ್ಲ. ಅವರ ಪೆಟ್ ನೇಮ್ ಇದ್ದ ಬೆಟಾಲಿಯನ್ ವಾಸ್ ಕಿಪ್ಪರ್ಸ್. ಸೊ ಎಲ್ಲರೂ ಕೇಳ್ತಿದ್ರು, ಡು ಯು ನೋ ಕಿಪ್ಪರ್ಸ್? ನಾನು, ಸರ್, ಐ ಹ್ಯಾವ್ ಕಮ್ ಫ್ರಮ್ ದ ಸೇಮ್ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಹ್ಯಾವ್ ಯು ಸೀನ್ ಹಿಮ್ ಅಂತ ಕೇಳ್ತಿದ್ರು. ನನಗೆ ಯೋಚನೆ ಇದೆ, ನಾ ಪುಟ್ಟ ಹುಡುಗನಿದ್ದಾಗ ಹಲವಾರು ಬಾರಿ ಅವರ ಮನೆಗೆ ನನ್ನ ತಂದೆ ಕರೆದುಕೊಂಡು ಹೋಗಿದ್ದಾರೆ. ಹಲವಾರು ಬಾರಿ ಅವರನ್ನು ಮಡಿಕೇರಿಯ ನಾನಾ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ನಾನು ಅವರನ್ನು ಕಾಣ್ತಿದ್ದೆ. ಯಾವಾಗಲೂ ಕೊಡಗಿನಲ್ಲಿರುವಾಗ ಅವರು ಕೊಡವರಾಗಿರ್ತಿದ್ರು. ಯಾವಾಗಲೂ ಮಿಲಿಟ್ರಿಯಲ್ಲಿ ಇರಬೇಕಾದ್ರೆ ಅವರು ಆ ರೆಜಿಮೆಂಟಲ್ ಆಫೀಸರ್ ಆಗಿರ್ತಿದ್ರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂನ ಅಧ್ಯಕ್ಷರಾದ ಕರ್ನಲ್ ಕಂಡತಂಡ ಸುಬ್ಬಯ್ಯ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರೊಂದಿಗಿನ ತಮ್ಮ ಅನುಭವಗಳನ್ನು ಮೆಲುಕು ಹಾಕಿದ್ದು ಹೀಗೆ. ನನ್ನ ಪರಿಚಯ ಅವರೊಟ್ಟಿಗೆ ಮೊದಲಾಗಿದ್ದುದು ಬಹುಶಃ 1959ರಲ್ಲಿ. ಆವಾಗ ನಾನು ಮಡಿಕೇರಿಯ ಸೈಂಟ್ ಮೈಕಲ್ ಶಾಲೆಯಲ್ಲಿ ಓದ್ತಿದ್ದೆ.
ಸೈಂಟ್ ಮೈಕಲ್ ಶಾಲೆ ಹೈಸ್ಕೂಲ್ನ ಸರ್ವ ಟೀಚರ್ಸು ಒಂದೇ ದಿವಸ ರಿಸೈನ್ ಮಾಡಿಬಿಟ್ರು. ನಮಗೆ 2 ವಾರ ಯಾವ ಟೀಚರ್ಸ್ ಇರಲಿಲ್ಲ. ಸೊ ಹೈಸ್ಕೂಲ್ನ ಮಕ್ಕಳು ಸಾರ್ವಜನಿಕರ ಗಮನಕ್ಕೆ ತರಬೇಕೆಂದು ಕಪ್ಪು ಬಾವುಟ ಹಿಡಿದು ನಾವು ಶಾಲೆಯಿಂದ ಮಡಿಕೇರಿ ಟೌನ್ ಮಧ್ಯೆ ಹೋಗಲಿಕ್ಕೆ ಆರಂಭಿಸಿತು. ನಾವು ಈಗಿನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಫೋರ್ಟ್ ಎದುರಿಗೆ, ಅಲ್ಲಿಗೆ ತಲುಪುವಾಗ ಫೀಲ್ಡ್ ಮಾರ್ಷಲ್ ಅವರು, ಆವಾಗ ಜನರಲ್ ಅವರು ಬರ್ತಾಯಿದ್ರು. ನಮ್ಮನ್ನು ನೋಡಿ ನಮ್ಮನ್ನು ನಿಲ್ಲಿಸಿದ್ರು. ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್ ಅಂದರು. ಏನು ಸವಾಲೇ ಮಾಡಲಿಲ್ಲ ನಾವು. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನಾವು ಶಾಲೆಗೆ ಹಿಂದಕ್ಕೆ ಹೋದೆವು. ಮತ್ತು ಅವರು ಹೋಗಿ ಆವಾಗ ಫಾದರ್ JP ಡಾಪಿ ಸೆಕ್ವೇರ ಅಂತಿದ್ದರು. ಅವರಿಗೆ ಏನು ಹೇಳಿದರು, ಅವರನ್ನು ಏನು ಮಾಡಿದ್ರು, ಏನು ಬೈದರು, ಏನು ಮಾಡಿದ್ರು ಗೊತ್ತಿಲ್ಲ. 2ನೇ ದಿವಸ ನಮಗೆ ಟೀಚರ್ಸ್ ಬಂದರು. ಹಾಗೆ ಅವರ ಪರಿಚಯ ಮೊಟ್ಟ ಮೊದಲು ನನಗೆ 1959ರಲ್ಲಿ. ತದನಂತರ ನನ್ನ ಮದುವೆ 1975ರಲ್ಲಿ. ಮದುವೆಗೆ ಅವರನ್ನು ಆಮಂತ್ರಿಸಿದ್ದು. ಮದುವೆಗೆ ಸ್ವಲ್ಪ ದಿವಸ ಮೊದಲೇ ಅವರ ಕಾಲಿಗೇನೋ ಪೆಟ್ಟಾಗಿ ಅವರು ಶೂ ಹಾಕುವ ಸ್ಥಿತಿಯಲ್ಲಿರಲಿಲ್ಲ. ಅದರಿಂದ ಅವರು ಮದುವೆಗೆ ಬರಲಿಕ್ಕಾಗಲಿಲ್ಲ. ಅದನ್ನು ಅವರು ಮರೀಲಿಲ್ಲ. ನಮ್ಮ ಮದುವೆ ಆಗಿ 10ನೇ ದಿವಸ ನಮ್ಮನ್ನು ಅವರ ಮನೆಯಲ್ಲಿ ಭೋಜನಕ್ಕೆ ಕರೆದರು. ನಾನು ನನ್ನ ಬ್ರೈಡ್ಗೆ ಹೇಳಿದ್ದೆ, ದಯವಿಟ್ಟು ನೀನು ಕಾರಿಂದ ಇಳಿಬೇಡ, ನಾನು ಡೋರ್ ತೆರಿತೇನೆ, ಆವಾಗ ಮಾತ್ರ ಇಳಿದರೆ ಸಾಕು ಅಂತ. ಈ ಒಂದು ಕಾಲಲ್ಲಿ ಶೂ, ಒಂದು ಕಾಲಲ್ಲಿ ಸಾಕ್ಸ್ ಹಾಕಿದ್ದ ಫೀಲ್ಡ್ ಮಾರ್ಷಲ್ ಆಗಿನ ಜನರಲ್ ಕಾರ್ಯಪ್ಪನವರು ಕಾರು ನಿಂತ ಒಡನೆ ಕುಂಟುತ್ತಾ ಬಂದು ಕಾರಿನ ಡೋರ್ ತೆರೆದು ನಮ್ಮ ಹೆಂಡತಿಯನ್ನು ಒಳಗೆ ಕರ್ಕೊಂಡು ಹೋದರು. ನೋಡಿ, ಫೀಲ್ಡ್ ಮಾರ್ಷಲ್ ಅವರು ಅಂದರೆ ಆಗಿನ ಜನರಲ್ ಕಾರ್ಯಪ್ಪನವರು ಎಂಥ ಮಹತ್ವದ ಆದ್ಮಿ, ಮಹಾಪುರುಷ ಅಂತ ಎಲ್ರಿಗೂ ಗೊತ್ತು. ಆದರೆ ಅವರು ಗೆಸ್ಟನ್ನು ಕರೆದರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಊಟ ಆದ ನಂತರ ಐ ಮಸ್ಟ್ ಸೇ ದಟ್ ವಾಸ್ ದಿ ಮೋಸ್ಟ್ ಅನ್ಕಂಫರ್ಟಬಲ್ ಲಂಚ್ ಐ ಹ್ಯಾವ್ ಎವರ್ ಹ್ಯಾಡ್. ಊಟ ಆದ ನಂತರ ಅವರು ನಮ್ಮ ವೈಫನ್ನು ಅಲ್ಲಿ ಒಂದು ಟೇಬಲ್ ಇಟ್ಟಿದ್ದರು. ಅಲ್ಲಿ ವಿಸಿಟರ್ಸ್ ಬುಕ್ ಇತ್ತು, ಅದರಲ್ಲಿ ಬರೀಲಿಕ್ಕೆ ಅವರಿಗೆ ಪೆನ್ ಕೊಟ್ಟರು. ಅವರು ಬರೆದಾದ ನಂತರ ನನಗೆ ಹೇಳಿದ್ರು, ಪ್ಲೀಸ್ ರೈಟ್ ಸಮಥಿಂಗ್. ನನ್ನ ಹತ್ರ ಪೆನ್ ಇರಲಿಲ್ಲ. ಅವರನ್ನು ನಾನು ಕೇಳಿದೆ, ಅಜ್ಜ ಕ್ಯಾನ್ ಐ ಬಾರೋ ಯುವರ್ ಪೆನ್ ಅಂತ. ಅವ್ರು ಹೇಳಿದ್ರು, ಯು ಆರ್ ಲಕ್ಕಿ ದಟ್ ಐ ಆಮ್ ನಾಟ್ ಯುವರ್ ಚೀಫ್, ಅದರ್ವೈಸ್ ಐ ವುಡ್ ಸ್ಯಾಕ್ ಯು ಅಂತ ಹೇಳಿ ಗ್ರಜ್ಜಿಂಗ್ಲಿ ನನಗೆ ಪೆನ್ ಕೊಟ್ಟರು. ನಾನು ಏನು ಬರೆದೆ ನನಗೆ ಗೊತ್ತಿಲ್ಲ ಇವಾಗ. ಇದು 2ನೇ ಸಲ ಅವರನ್ನು ಮೀಟ್ ಮಾಡಿದ್ದು. ಮತ್ತು ಅದನಂತರ ಅವರ ಮಗ ಏರ್ ಮಾರ್ಷಲ್ ಕಾರ್ಯಪ್ಪನವರು ಸ್ಟಾಫ್ ಕಾಲೇಜ್ ವೆಲ್ಲಿಂಗ್ಟನ್ನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದರು. ಆವಾಗ ಫೀಲ್ಡ್ ಮಾರ್ಷಲ್ ಅವರು ಅವರೊಟ್ಟಿಗಿದ್ದರು. ಏರ್ ಮಾರ್ಷಲ್ ಅವರು ನಮ್ಮನ್ನು ಅಲ್ಲಿ ಭೋಜನಕ್ಕೆ ಕರೆದರು. ಅಲ್ಲಿ ಒಳಗೆ ಹೋದ ನಂತರ ಅಜ್ಜನಿಗೆ ಕಾಲು ಹಿಡಿದು ಏನು ಹೆಸರು ಅಂತ ಕೇಳಿದ್ರೆ ಅದು ಮೊದಲು ಕೊಡುವ ಪದ ಹೇಳಬೇಕು, ಇಲ್ದಿದ್ರೆ ಅವರಿಗೆ ಕೋಪ ಬರ್ತಿತ್ತು. ಮಕ್ಕಳಿಗೆಲ್ಲ ಹೇಳಿದ್ದೆವು, ನಿನ್ನ ಹೆಸರು ಕಾವೇರಮ್ಮ, ನಿನ್ನ ಹೆಸರು ಗಣಪತಿ, ಮರಿಬೇಡಿ ಅಂತ. ಸೊ ಆ ಮಕ್ಕಳು ಅದೇ ಹೇಳಿದರು, ಕಾವೇರಮ್ಮ ಗಣಪತಿ ಅಂತ. ಅವರಿಬ್ಬರನ್ನು ತೊಡೆ ಮೇಲೆ ಕೂರಿಸ್ಕೊಂಡು ನನ್ನ ಮಗಳಿಗೆ ಹೇಳಿದ್ರು, ಒಂದು ಹಾಡು ಹಾಡಮ್ಮ ಅಂತ. ಹಾಡು ಹಾಡ್ತೀಯ ಅಂತ. ಅವಳು ಅವ್ರ ಜೀವಮಾನದಲ್ಲೇ ಹಾಡು ಹಾಡಲಿಲ್ಲ. ಆದರೆ ಫೀಲ್ಡ್ ಮಾರ್ಷಲ್ ಅವರು ಇವ್ರನ್ನ ಹಾಡ್ಲಿಕ್ಕೆ ಹೇಳಿದಾಗ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ ಫುಲ್ ಪದ ಹಾಡಿದಳು. ಅಜ್ಜ ಅವಳನ್ನು ಎತ್ಕೊಂಡು ಅವಳಿಗೆ ಟಾಫಿ ಕೊಟ್ಟರು. ಇದರ ನಂತರ ನಾವು ಅವರನ್ನು ನಮ್ಮ ಮನೆಗೆ ಕರೆದ್ರು. ಹೆದರಿ ಫೀಲ್ಡ್ ಮಾರ್ಷಲರನ್ನು ನಮ್ಮ ಮನೆಗೆ, ನಮ್ಮ ಮನೆ ಸಾಧಾರಣ ಮನೆ, ನಾನು ಅವಾಗ ಕ್ಯಾಪ್ಟನ್ನು, ಅವ್ರ ಮನೆಗೆ ಕರೀಲಿಕ್ಕೆ ಅಂತ. ಅವರು ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಮತ್ತು ಮನೆಗೆ ಕರೆಕ್ಟ್ ಟೈಮಲ್ಲಿ ಬಂದು ಅವರಿಗೆ ಅದು ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಎಷ್ಟು ಇಷ್ಟಪಟ್ಟರು ಅಂತ ಹೇಳಿದ್ರಂದರೆ ಒಂದು ಅರ್ಧ ಗಂಟೆ ಅದರ ವಿಷಯ ಅವರು ಮಾತನಾಡಿದರು. ಎಂಥ ಒಂದು ಊಟ! ನನ್ನ ಲೈಫಲ್ಲೇ ನನಗೆ ಇಂಥ ಊಟ ಸಿಗಲಿಲ್ಲ. ಪುಡ್ಡಿಂಗು ಎಂದರೆ ಅವರು ಯಾರಾದರೂ ಮನೆಗೆ ಊಟಕ್ಕೆ ಹೋದರೆ ಮೊದಲು ಆ ಮನೆಯಲ್ಲಿರೋವರ ಹೆಸರೆಲ್ಲ ಅವರು ಕಲ್ತ್ಕೊಳ್ತಿದ್ರು. ಪ್ರತಿಯೊಬ್ಬರನ್ನು ಅವರ ಹೆಸರಲ್ಲೇ ಕರಿತಿದ್ರು, ಮಕ್ಕಳನ್ನು ಅವರ ಹೆಸರಲ್ಲೇ ಕರಿತಿದ್ರು. ಹಾಗೆಯೇ ಅವರು ಸಾಧಾರಣ ವ್ಯಕ್ತಿಗಳೊಟ್ಟಿಗೆ ತುಂಬ ಸಾಧಾರಣ ವ್ಯಕ್ತಿ, ತುಂಬ ಸರಳ ವ್ಯಕ್ತಿಯಾಗಿ ಅವರು ನಡ್ಕೊಳ್ತಿದ್ರು. ಇದಾದ ಮೇಲೆ 92ರಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಅವರು ಅಲ್ಲಿಂದ ಬೆಂಗಳೂರಿಗೆ ಬರಲಿಕ್ಕೆ ಹೆಲಿಕಾಪ್ಟರ್ ಬಂದು ಇಳಿತು ವೆಲ್ಲಿಂಗ್ಟನ್ನಲ್ಲಿ. ಅವರನ್ನು ಹೆಲಿಕಾಪ್ಟರ್ಗೆ ಹತ್ತಿಸೋದೇ ಹಾಗೆ, ಯಾಕೆಂದರೆ ಅವರು ಮೈ ಮುಟ್ಲಿಕ್ಕೆ ಬಿಡೋದಿಲ್ಲ. ಅವರ ಯೋಚನೆ ಆ 92ರ ಇಳಿ ವಯಸ್ಸಲ್ಲೂ ಅವರು ಅಷ್ಟು ಫಿಟ್ ಆಗಿದ್ದಾರೆ ಅಂತ. ಹೇಗೂ ಅವರನ್ನು ಹಿಂದ್ಗಡೆಯಿಂದ ತಳ್ಳಿ ಅವರನ್ನು ಕೂರಿಸಿದೆವು. ಅದೇ ಅವರನ್ನು ಲಾಸ್ಟ್ ನಾನು ನೋಡಿದ್ದು 93ರಲ್ಲಿ ಅವರ ದೇಹಾಂತ ಆಯಿತು. ಅಂಥ ಒಂದು ಧೀಮಂತ ಆದ್ಮಿ, ಧೀಮಂತ ಪ್ರಜೆ, ಧೀಮಂತ ಆಫೀಸರು, ಧೀಮಂತ ಕೊಡಗಿನವರು ನಮಗೆ ಸಿಕ್ಕಿದ್ದು ಕೊಡಗಿನ ಪುಣ್ಯ.
ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂನ ಸಂಚಾಲಕರಾದ ಮೇಜರ್ ಬಿದ್ದಂಡ ನಂದಾನಂಜಪ್ಪ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರನ್ನು ಕುರಿತು ಮಾತನಾಡಿದ್ದು ಹೀಗೆ. ನಾನು ಅವರ ರೆಜಿಮೆಂಟಿನಲ್ಲಿ ಸೇವೆ ಸಲ್ಲಿಸಿದ್ರಿಂದ ನನಗೆ ಅವರು ಅಧಿಕಾರದಲ್ಲಿದ್ದಾಗ ಯಾವ ತೆರನಾದ ವ್ಯಕ್ತಿ ಆಗಿದ್ರು ಅಂತ ಹೇಳುವಂಥ ಒಂದು ಅನುಭವ ಸಿಕ್ಕಿತ್ತು. ಪ್ರತಿ ವರ್ಷ ನಾನು ರಜೆಯಲ್ಲಿ ಕೊಡಗಿಗೆ ಬರಬೇಕಾದ್ರೆ ನಾವು ಅವರ ಪೇರೆಂಟ್ ರೆಜಿಮೆಂಟ್ ಆಗಿದ್ದರಿಂದ ಅವರಿಗೆ ಕೆಲವು ವಸ್ತುಗಳನ್ನು ರೆಜಿಮೆಂಟಿಂದ ಕಳಿಸ್ತಿದ್ರು. ಅದರಲ್ಲಿ ಕೆಲವು ಹವನ ಸಿಗಾರ್ಗಳಿರ್ತಿದ್ದು, ಅವರಿಗೆ ಹವನ ಸಿಗಾರ್ಸ್ ಭಾಳ ಇಷ್ಟ ಅಂತ ಹೇಳಿ ನಮ್ಮ ರೆಜಿಮೆಂಟ್ ಎಲ್ಲಿಂದಾದರೂ ಅದನ್ನು ತರಿಸಿ ಅದನ್ನು ವ್ಯವಸ್ಥೆ ಮಾಡ್ತಿದ್ರು. ಮತ್ತು ಅವರಿಗೆ ಕೆಲವೊಂದು ಕುಪ್ಪಿ ವೈನ್ಗಳನ್ನು ಕಳಿಸ್ತಿದ್ರು. ಅದನ್ನು ತೆಗೊಂಡು ಬಂದರೆ ಅದನ್ನು ಹೋಗಿ ಕೊಡುವುದೇ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿರ್ತಿತ್ತು. ಫೋನ್ ಮಾಡಿ ನಾವು ಕೇಳ್ತಿದ್ದು, ಸರ್ ವಾಟ್ ಟೈಮ್ ಕ್ಯಾನ್ ಐ ಕಮ್ ಅಂತ. ಅವ್ರು ಸ್ಪೆಸಿಫಿಕ್ ಆಗಿ ನಾವು ಕೇಳಿದ ಕೂಡಲೇ ಹೇಳ್ತಿದ್ರು, ನಿಮಗೆ ಯಾವ ಸಮಯ ವಿಚ್ ವಿಲ್ ಬಿ ಕನ್ವೀನಿಯೆಂಟ್ ಟು ಯು, ನಿಮಗೆ ಯಾವ ಸಮಯದಲ್ಲಿ ಬರಲಿಕ್ಕೆ ಸುಲಭ ಆಗ್ತದೆ, ನಿಮ್ಮ ಹತ್ರ ಇಂತಹ ವೆಹಿಕಲ್ ಇದೆ, ನೀವು ಯಾವ ರೀತಿಯಲ್ಲಿ ನನ್ನ ಮನೆಗೆ ಬಂದು ತಲುಪ್ತೀರಾ ತಾ. ಅಷ್ಟೊಂದು ದೊಡ್ಡ ವ್ಯಕ್ತಿ. ನಾನು ಅವತ್ತಿನ ದಿನಗಳಲ್ಲಿ ಬರೀ ಸೆಕೆಂಡ್ ಲೆಫ್ಟಿನೆಂಟ್, ನನ್ನ ಹೆಗಲಿನ ಮೇಲೆ 1 ಸ್ಟಾರನ್ನು ಹಾಕ್ಕೊಂಡಿದ್ದ ವ್ಯಕ್ತಿಯನ್ನು ಅವರು ಅಷ್ಟೊಂದು ಆತ್ಮೀಯವಾಗಿ ತಮ್ಮ ಮನೆಗೆ ಬರಮಾಡ್ಕೊಳ್ತಿದ್ರು. ಹೋಗೋದಕ್ಕಿಂತ ಮುಂಚೆ ಫೋನಿನಲ್ಲೇ ಕೇಳ್ತಿದ್ರು, ನೀನು ಟೀ ಕುಡಿತೀಯಾ ಅಲ್ಲ ಕಾಫಿ ಕುಡಿತೀಯಾ, ನೀನು ಸಕ್ಕರೆ ತಗೊಳ್ತೀಯಾ ನಿನ್ನ ಟೀ ಜೊತೆ. ಇವುಗಳನ್ನೆಲ್ಲ ಕೇಳಿ ನಾವು ಅವ್ರ ಮನೆಗೆ ಹೋಗಬೇಕಾದ್ರೆ ನಮಗೆ ನಿಜವಾಗ್ಲೂ ಒಬ್ಬ ನೆಂಟನ ಮನೆಗೆ ಹೋಗುವಂಥ ಒಂದು ಭಾವನೆಯನ್ನು ಅವ್ರು ಕೊಡ್ತಿದ್ರು. ನಾನು ಅವರ ರೆಜಿಮೆಂಟಿನ ಅಧಿಕಾರಿಯಾಗಿದ್ದರೂ ನನಗೆ ಬಹಳ ಒಬ್ಬ ಆತ್ಮೀಯ ವ್ಯಕ್ತಿಯಾಗಿ ಅವರು ಕಾಣಿಸ್ಕೊಳ್ತಿದ್ರು. ದೆನ್ ಹಿ ವುಡ್ ಗಿವ್ ಅಸ್ ಕಪ್ ಆಫ್ ಟೀ ಆರ್ ಕಾಫಿ. ಅದನ್ನು ಕೊಡ್ತಾ ಇದೆಲ್ಲವನ್ನು ತಂದಿದ್ದಕ್ಕೆ ಒಂದು ಸಲ ಅಲ್ಲ ಎಷ್ಟೋ ಸಲ ನನಗೆ ತಮ್ಮ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ರು. ಇವರ ಬಗ್ಗೆ ನಾನು ಇವರದೇ ಜೊತೆಯಲ್ಲಿ ಸೇವೆ ಮಾಡಿದ ಒಬ್ಬ ವ್ಯಕ್ತಿಯಿಂದ ಬಹಳ ವರ್ಷಗಳ ನಂತರ ಕೇಳಿ ತಿಳ್ಕೊಂಡಿದ್ದೆ. ಅಲ್ಲಿ ನಮ್ಮ ರೆಜಿಮೆಂಟಲ್ ಡೇ, ನಮ್ಮ ರೇಸಿಂಗ್ ಡೇ ನಡಿಬೇಕಾದ್ರೆ ಜನರಲ್ ಠಾಕೂರ್ ನಾಥೂ ಸಿಂಗ್ ಅವ್ರ ಜೊತೆಯಲ್ಲೇ ಸೇವೆ ಮಾಡಿದವರು, ಅವರನ್ನು ನಾವು ಬರಮಾಡಿಕೊಂಡಿದ್ದು ನಮ್ಮ ಚೀಫ್ ಗೆಸ್ಟ್ ಆಗಿ. ಸೊ ಅವರಿಗೆ ನಾನು ಬಿದ್ದಣ್ಣ ನಂಜಪ್ಪ ಅಂತ ಹೇಳಿದ್ದು ಗೊತ್ತಾದ ಕೂಡಲೇ ಅವ್ರು ನನ್ನ ಹಿಡ್ಕೊಂಡು ಕೇಳಿದರು, ಅಲ್ಲಪ್ಪ ನನ್ನ ಸ್ನೇಹಿತ ಕಾರ್ಯಪ್ಪ ಎಲ್ಲಿದ್ದಾನೆ, ಹೇಗಿದ್ದಾನೆ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಇವರು ನನಗೆ ಹೇಳಿದರು, ನಾವೆಲ್ಲರೂ ಸ್ವಾತಂತ್ರ್ಯ ದಿನದ ವೀಕ್ಷಣೆಯಲ್ಲಿದ್ದು ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾ ಇದ್ರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು, ನಾವೆಲ್ಲರೂ ಅದಕ್ಕೆ ಬಹಳ ಉತ್ಸುಕರಾಗಿದ್ದು. ಆ ಸಮಯದಲ್ಲಿ ಒಂದು ಮೀಟಿಂಗ್ ನಡೆದಂತೆ. ಆ ಮೀಟಿಂಗಿನಲ್ಲಿ ಅವತ್ತಿನ ನಮ್ಮ ಪ್ರಧಾನಿಯಾಗಬೇಕಿದ್ದ ಮಂತ್ರಿಗಳು ಕೂತಿದ್ರಂತೆ, ಹಲವಾರು ಇತರ ರಾಜಕಾರಣಿಗಳು ಕೂತಿದ್ರಂತೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹಾಗೂ ಮಿಲಿಟರಿ ಆಫೀಸರ್ಸ್ ಕೂತಿದ್ರಂತೆ. ಆಗ ಈ ದೇಶಕ್ಕೆ ಪ್ರಧಾನಿ ಆಗಲಿದ್ದ ವ್ಯಕ್ತಿ ಹೇಳಿದ್ರಂತೆ ಆ ಬ್ರಿಟಿಷ್ ಆಫೀಸರ್ಗೆ, ಟ್ರಾನ್ಸ್ಫರ್ ಆಫ್ ಪವರ್ ನಡಿಬೇಕಾದ್ರೆ ನಮಗೆ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾದೀತು, ಆದ್ದರಿಂದ ನಿಮ್ಮ ಜನರಲ್ ಆಫೀಸರ್ಗಳನ್ನು ಕಮಾಂಡಲ್ಲಿ ಬಿಟ್ಟು ಹೋಗಬೇಕು ನೀವು ಅಂತ. ಆಗ ಬ್ರಿಟಿಷರ್ಸ್ ಹೇಳಿದ್ರಂತೆ, ಯಾಕೆ ನಾವು ನಿಮ್ಮ ಆಫೀಸರ್ಗಳನ್ನು ಟ್ರೈನ್ ಮಾಡಿದ್ದೇವೆ, ಬಹಳಷ್ಟು ಒಳ್ಳೆಯ ಅಧಿಕಾರಿಗಳು ನಿಮ್ಮ ಹತ್ರ ಇದ್ದಾರೆ. ಹೇಳಿದ್ರಂತೆ, ಇಲ್ಲ, ಅದು ಬಹಳ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ದೊಡ್ಡ ಒಂದು ಜವಾಬ್ದಾರಿ ಅವರ ಮೇಲೆ ಕೊಟ್ಟಂತಾಗ್ತದೆ, ಆದ್ದರಿಂದ ನಿಮ್ಮ ಒಂದು ಆಫೀಸರನ್ನು ನಮಗೆ ಡೆಪ್ಯುಟೇಷನಲ್ಲಿ ಕೊಟ್ಟಿರಿ ಅಂತ. ಹಲವಾರು ಆಫೀಸರ್ಸ್ ಹೇಳಿದ್ರಂತೆ, ಇಲ್ಲ ಸರ್ ನಾವೇ ಹ್ಯಾಂಡಲ್ ಮಾಡ್ತೇವೆ ಅಂತ. ಇಂಡಿಯನ್ ಆಫೀಸರ್ಸ್ ಮುಂದೆ ಬರಬೇಕಾದ್ರೆ ಅವರು ಕೇಳಿದ್ರಂತೆ, ಹಾಗಾದರೆ ನೀನು ತೆಗೆದುಕೊಳ್ತೀಯಾ ಈ ಪೋಸ್ಟನ್ನು ಅಂತ ಜನರಲ್ ಠಾಕೂರ್ ನಾಥೂ ಸಿಂಗ್ ಅವರನ್ನು ಕೇಳಿದ್ರಂತೆ. ನಿನಗೆ ಆ ಧೈರ್ಯವಿದೆಯಾ, ನೀನು ಈ ಆರ್ಮಿಯನ್ನು ನಡೆಸಲಿಕ್ಕಿರುವಂಥ ಶಕ್ತಿ ನಿನ್ನ ಹತ್ರ ಇದೆಯಾ ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಸರ್ ನಾನಲ್ಲ, ನನಗೆ 2 ನಂಬರಿಗೆ ಸೀನಿಯರ್ ಇರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ನನಗಿಂತ ನಿಪುಣರು, ನನಗಿಂತ ಒಳ್ಳೆಯ ಅಧಿಕಾರಿಗಳು, ಅವರು ಈ ಪೋಸ್ಟನ್ನು ತೆಗೆದುಕೊಳ್ಳಲಿಕ್ಕೆ ಲಾಯಕ್ಕಾಗಿದ್ದಾರೆ, ಅವ್ರ ಕೆಳಗೆ ಸೇವೆ ಮಾಡಲಿಕ್ಕೆ ನಾನು ಅದನ್ನು ನನ್ನ ಇಟ್ ಈಸ್ ಮೈ ಆನರ್, ನನ್ನ ಪ್ರಿವಿಲೇಜ್ ಅಂತ ನಾನು ತಿಳಿದುಕೊಳ್ತೇನೆ ಅಂತ ಹೇಳಿದ್ರಂತೆ. ಆ ಸಮಯದಲ್ಲಿ ಠಾಕೂರ್ ನಾಥೂ ಸಿಂಗ್ ಅಂತ ಹೇಳುವಂಥ ಜನರಲ್ ಹೇಳಿದ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ ಒಬ್ಬ ಮಿಲಿಟರಿ ಅಧಿಕಾರಿ ತಮ್ಮದೇ ಆದ ಸೇನೆಯನ್ನು ಅಧಿಕಾರ ವಹಿಸಿಕೊಂಡು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯ ನಿಮ್ಮದಿದ್ದರೆ ನಿಜವಾಗ್ಲೂ ನಿಮಗೆ ಧೈರ್ಯವಿದೆಯೇ ಈ ದೇಶವನ್ನು ಪ್ರಧಾನಿಗಳಾಗಿ ನಿಮ್ಮ ಕೈಯಲ್ಲಿ ನಡೆಸಲಿಕ್ಕೆ ಆಗ್ತದೆ ಅಂತ. ಅಲ್ಲ, ನಾವು ಪ್ರಧಾನಿಗಳನ್ನು ಸತ ಅವರಿಂದನೇ ಕೇಳಿಕೊಳ್ಳುವ ಅಂತ ಹೇಳುವಂಥ ಪ್ರಶ್ನೆಯನ್ನು ಅವರು ಕೇಳಿದ್ರಂತೆ. ಇದನ್ನು ಅವರು ತಮ್ಮ ಬಾಯಿಯಿಂದ ನನಗೆ ಹೇಳಿದರು. ಅದನ್ನು ಕೇಳುವಾಗ ಬಹಳ ಹೆಮ್ಮೆ ಆಯಿತು. ಯಾಕೆಂತ ಹೇಳಿದ್ರೆ ಅವರು ಪುನಃ ನನಗೆ ಹೇಳಿದರು, ನಾನು ಜನರಲ್ ಕಾರ್ಯಪ್ಪನ ಮೇಲೆ ಯಾವ ತರಹದ ಹೆಲ್ಪ್ ಮಾಡಿಲ್ಲ, ಯಾವ ತರಹದ ಒಂದು ಫೇವರನ್ನು ಮಾಡಿಲ್ಲ, ಅವರು ನಿಜವಾಗ್ಲೂ ಚೀಫ್ ಆಗಲಿಕ್ಕೆ ಯಾವ ಬ್ರಿಟಿಷ್ ಆಫೀಸರು ಅವರಷ್ಟು ಲಾಯಕಾದ ವ್ಯಕ್ತಿ ಇರಲಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ತರುವಂಥ ವಿಷಯವಾಗಿತ್ತು. ಮತ್ತು ನಮ್ಮ ಆಫೀಸರ್ಸ್ ಮೆಸ್ ಒಳಗೆ ನಾವು ಓಡಾಡಬೇಕಾದ್ರೆ
ಅಲ್ಲಿ ಹಲವಾರು ವಿಷಯಗಳಿದ್ದು ಬಹಳ ಕ್ರಯದ ವಿಷಯಗಳು. ಯಾವುದನ್ನು ಒಬ್ಬ ಚೀಫ್ ಒಂದೊಂದು ಯೂನಿಟ್ಗೆ ಹೋಗಿ ಹೊರಡಬೇಕಾದ್ರೆ ಅವರಿಗೆ ಒಂದು ಬಹುಮಾನದ ರೂಪದಲ್ಲಿ ಕೊಡ್ತಿದ್ರು. ಅವರಿಗೆ ಒಂದು ಪರ್ಷಿಯನ್ ಕಾರ್ಪೆಟನ್ನು ಯಾರೋ ಕೊಟ್ಟಿದ್ರು, ಬಹಳ ಬೆಲೆ ಬಾಳುವ ಪರ್ಷಿಯನ್ ಕಾರ್ಪೆಟ್. ಇವತ್ತಿನ ದಿನಗಳಲ್ಲಿ ಅದಕ್ಕೆ ಒಂದು 20-25 ಲಕ್ಷವಾದರೂ ಇರ್ಬೋದು. ಯಾಕೆಂದರೆ ಬಹಳ ದೊಡ್ಡ ಕಾರ್ಪೆಟ್. ಅದನ್ನು ತಾವು ಯಾವ ಹುದ್ದೆಯಲ್ಲಿದ್ದರೂ ಆ ಹುದ್ದೆಗೆ ಕೊಟ್ಟಂತಹ ಬಹುಮಾನ ಇದು ಅಂತ ತಿಳ್ಕೊಂಡು ಅದನ್ನು ತೆಗೆದುಕೊಂಡು ಬಂದು ನಮ್ಮ ಆರ್ಮಿ ಯೂನಿಟ್ಗೆ ಕೊಟ್ಟಿದ್ದಾರೆ. ಅದರೊಳಗೆ ಯಾವ ಪವರು ಇಲ್ಲದೆ ಏರ್ ಕ್ಲಾಕ್ ಅಂತ ಒಂದು ಕ್ಲಾಕ್ ಇದೆ. ಅದು ಬರೀ ಫ್ರಿಕ್ಷನ್ ಫ್ರೀಯಾಗಿ ಓಡೋದ್ರ ಮೂಲಕ ಆ ಗಡಿಯಾರ ಓಡ್ತದೆ. ಆ ಗಡಿಯಾರವನ್ನು ಕೂಡ ಆ ಯೂನಿಟಿಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ರು. ಈ ರೀತಿಯಲ್ಲಿ ನೀವು ನೋಡಿದರೆ ಅವರಿಗೆ ಸಿಕ್ಕಿದ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಅವರು ತಮ್ಮ ಹುದ್ದೆಗೆ ಸಿಕ್ಕಿದ್ದಿದ್ದು ಇದು ತನಗೆ ಸಿಕ್ಕಿದ್ದಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರೊಳಗಿತ್ತು. ಅಂತಹ ಒಂದು ಆನೆಸ್ಟ್ ಆದ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ನಾವು 28ನೇ ಜನವರಿ ಸೋಮವಾರ 11 ಗಂಟೆಗೆ ನಡೆಸಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರತಿ ವರ್ಷ ಸರ್ಕಾರದ ಸಹಾಯದಿಂದ ಅದು ನಡೀತದೆ. ಅವರ ಮೇಲೆ ಪ್ರೀತಿ ಇರುವಂತಹ ವ್ಯಕ್ತಿಗಳು ಸೇರಿ ಅವರ ಹುಟ್ಟುಹಬ್ಬವನ್ನು ನಡೆಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸೋಮವಾರ 11 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಮೂರ್ತಿಯ ಬಳಿಯಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿರ್ತೇವೆ. ಅವರ ಎಲ್ಲ ಅಭಿಮಾನಿಗಳು, ದೇಶಭಕ್ತರು ಹಾಗೂ ಎಲ್ಲ ಮಾಜಿ ಸೇನಾನಿಗಳು ಅವತ್ತು ಬಂದು ಅಲ್ಲಿ ಸೇರಿ ಆ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಿಕ್ಕೆ ನಮಗೆ ಸಹಾಯಕವಾಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ಯಾವುದೇ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಬೇಕಾದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅಷ್ಟೇ ಮುಖ್ಯ. ಇದನ್ನರಿತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂನ ಅಧ್ಯಕ್ಷರಾದ ಕರ್ನಲ್ ಕಂಡ್ರತಂಡ ಸುಬ್ಬಯ್ಯ ಅವರು ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸಿದ್ದು ಹೀಗೆ. ಭಾರತದ ರಕ್ಷಣಾ ಪಡೆಗಳ ಪಿತಾಮಹ, ಭಾರತೀಯ ಸಮಗ್ರ ರಕ್ಷಣಾ ಪಡೆಗಳ ಪ್ರಪ್ರಥಮ ಭಾರತೀಯ ಮಹಾದಂಡನಾಯಕ, ಅಪ್ರತಿಮ ದೇಶಪ್ರೇಮಿ, ಶಿಸ್ತಿನ ಸಿಪಾಯಿ, ನಮ್ಮ ಪ್ರೀತಿಯ ಕಾರ್ಯಪ್ಪಜ್ಜರವರಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ 120ನೇ ಜನ್ಮದಿನ ಇದೇ ತಿಂಗಳು 28ನೇ ತಾರೀಕು ಆಚರಿಸಲಾಗುತ್ತದೆ. ಕೊಡಗಿನ ಸರ್ವ ಜನತೆಯ ಪರವಾಗಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂ ಈ ಕಾರ್ಯಕ್ರಮವನ್ನು ಸರಳವಾಗಿ, ಅರ್ಥಪೂರ್ಣವಾಗಿ 28ನೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಮಡಿಕೇರಿಯ ಕಾರ್ಯಪ್ಪ ವೃತ್ತದ ಬಳಿ ಇರುವ ಅವರ ಪ್ರತಿಮೆಯ ಬಳಿ ನಡೆಸಲು ತೀರ್ಮಾನಿಸಿದ್ದೇವೆ. ರಾಷ್ಟ್ರ, ಸೈನ್ಯ ಮತ್ತು ಶಿಸ್ತು ಪ್ರಿಯರಾದ ಕೊಡಗಿನ ಜನತೆಯನ್ನು, ಅದರಲ್ಲೂ ಪ್ರತ್ಯೇಕವಾಗಿ ಶಾಲಾ ಕಾಲೇಜು ಮಕ್ಕಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಕರ್ನಲ್ KC ಸುಬ್ಬಯ್ಯ, ಅಧ್ಯಕ್ಷ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂ, ಅತಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸರ್ವರು ಕಾರ್ಯಪ್ಪನವರ ಪ್ರತಿಮೆಗೆ ಪುಷ್ಪಾರ್ಚನೆಗೆಯಲು ಕಾರ್ಯಪ್ಪ ವೃತ್ತದಲ್ಲಿರುವ ಅವರ ಪ್ರತಿಮೆಯ ಬಳಿ ಸೇರಬೇಕೆಂದು, ಪುಷ್ಪಾರ್ಚನೆಯ ಬಳಿಕ ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕೆಂದು ಮಡಿಕೇರಿ ಆಕಾಶವಾಣಿಯ ಮೂಲಕ ಕೇಳಿಕೊಳ್ಳುತ್ತೇನೆ. ಲಘು ಫಲಹಾರದೊಂದಿಗೆ ಅಂದು ಕಾರ್ಯಕ್ರಮ ಅಂತ್ಯಗೊಳ್ಳುತ್ತದೆ. ಜೈ ಹಿಂದ್.